ಟ್ಯಾಕ್ಸ್ ಹಣ, ಆ ಹಣ ವೇಸ್ಟ್ ಆಗಬಾರ್ದು ಎಂಬುದು ನಾವೆಲ್ಲ ನಮ್ಮ ಬಿಲೀಫ್, ನಮ್ಮ ನಂಬಿಕೆ. ಇಲ್ಲಿ ಶ್ರೀಮಾನ್ ದೀಪಕ್ ನಾಯರ್ ಅವರ ನೇತೃತ್ವದಲ್ಲಿ, ಲೀಡರ್ಶಿಪ್ ಅಲ್ಲಿ ನಮ್ಮ ಹೇಮಾ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನನ್ನ ಬಲಗೈ ಸಂತೋಷ್ ಹಾನಗಲ್ ಅವರ ಆಡಳಿತದಲ್ಲಿ ಸರ್ಕಾರ ಖರ್ಚು ಮಾಡಿದ ಹಣ ಸಕ್ಸಸ್ ಆಗಿದೆ. ನಿಮಗೆ ಕನ್ನಡವನ್ನು ಹೇಳಿಕೊಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ಕಾರಕ್ಕೆ, ಆ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡ ನಿಮಗೆ ನನ್ನ ಧನ್ಯವಾದ. ಪೋಯೆಟ್ರಿ ಕಟ್ಟುವಾಗ ನಾವು ನೀವು ಮಾತಾಡುವ ಲ್ಯಾಂಗ್ವೇಜ್ ಇದೆ, ನಿನ್ನ ಹೆಸರೇನು, ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಈ ಲ್ಯಾಂಗ್ವೇಜ್ ಪೋಯೆಟ್ರಿ ಆಗಲ್ಲ. ಅದು ಇನ್ನೊಂದು ಶಿಫ್ಟಿಗೆ ಹೋಗುತ್ತೆ. ಇಟ್ ಟೇಕ್ಸ್ ಅನದರ್ ಲೀಪ್. ಆವಾಗ ನಾವು ಹೇಳಿದ ಭಾಷೆ, ನಾವು ಮಾತಾಡುವ ಭಾಷೆ, ಬಟ್ ಅದು ಪೋಯೆಟ್ರಿ ಆದಾಗ ಇಟ್ ಗೋಸ್ ಟು ಡಿಫರೆಂಟ್ ಲೆವೆಲ್. ಉದಾಹರಣೆಗೆ ನಾನು ಗೊತ್ತಲ್ಲ ನಿಮಗೆ, ನಾನು ರೈಟ್, ನೀನು ನೀಲಿ ಕಲರ್, ಬ್ಲೂ, ನಕ್ಷತ್ರ, ನೋಡಿ ಎಲ್ಲ ಪದಗಳು ಗೊತ್ತು ನಿಮಗೆ. ನಾನು ಗೊತ್ತು, ನೀನು ಗೊತ್ತು, ನಕ್ಷತ್ರವೂ ಗೊತ್ತು, ನೀಲಿ ಗೊತ್ತು. ನಾನಾದ ನಕ್ಷತ್ರ ನೀಲಿ. ಏನಪ್ಪ ಇದು? ನಾನಾದ ನಕ್ಷತ್ರ ನೀಲಿ. ಇದು ನಮಗೆ ಗೊತ್ತಿರುವ ಪದಗಳನ್ನ ರೀಅರೇಂಜ್ ಮಾಡಿ ಕಟ್ಟಿದಾಗ ಇಟ್ ಲೂಸಸ್ ದ ಆಕ್ಚುಯಲ್ ಮೀನಿಂಗ್ ಅಂಡ್ ಇಟ್ ಟೇಕ್ಸ್ ಯು ಟು ಅನದರ್ ಲೆವೆಲ್. ದಟ್ಸ್ ದ ಬ್ಯೂಟಿ ಆಫ್ ಲ್ಯಾಂಗ್ವೇಜ್. ಆದ್ದರಿಂದ ಕನ್ನಡದಲ್ಲಿ ಇವರು ಹೇಳಿದ್ರಲ್ಲ, ಬನವಾಸಿ, ಪಂಪ, ಜನ್ನ, ಕುಮಾರವ್ಯಾಸ, ಪುರಂದರದಾಸ, ಕನಕದಾಸ, ಲಕ್ಷ್ಮೀಶ, ಇವರೆಲ್ಲ ಗ್ರೇಟೆಸ್ಟ್ ಪಾಯಿಂಟ್. ಅಂದ್ರೆ ನಾನು ಕನ್ನಡದ ಹೇಳುದು, ಅದರರ್ಥ ಕನ್ನಡದಲ್ಲಿ ಮಾತ್ರ ಅಂತಲ್ಲ. ಐನೋ ಸಂಗಮ ಲಿಟರೇಚರ್ ನಲ್ಲಿ ತಮಿಳಲ್ಲಿ ಬಂದಿದ್ದಾರೆ, ತೆಲುಗಿನಲ್ಲಿ ಶ್ರೀನಾಥನ್ ಅಂತ ಬಹಳ ದೊಡ್ಡ ಕವಿ ಬಂದಿದ್ದಾನೆ, ಒಡಿಯಾದಲ್ಲಿ ಸರಳ ಭಾರತ ಬಹಳ ಕಾಲದಿಂದಲೇ ಬಂದಿದೆ. ಸೊ ಈಚ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಬ್ಯೂಟಿ ಟು ಕ್ರಿಯೇಟ್ ನ್ಯೂ ಥಿಂಗ್ಸ್. ಇದರಿಂದ ನಾವು ಯಾವ ಕಾರಣಕ್ಕೂ ಕೂಡ ಯಾವುದೇ ಭಾಷೆಯಲ್ಲ, ಎರಡು ಭಾಷೆ ಮುಖ್ಯ. ಒಂದು ನಿಮ್ಮ ತಾಯಿನುಡಿ, ನಿಮ್ಮ ಮಾತೃಭಾಷೆ, ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್. ಇನ್ನೊಂದು ನೀವು ಯಾವ ಊರಿನಲ್ಲಿ ಇರ್ತಾರೋ ಆ ಊರಿನ ಭಾಷೆ, ಸೆಕೆಂಡ್ ಲ್ಯಾಂಗ್ವೇಜ್. ಐ ಕಾಲ್ ಇಟ್ ಇಸ್ ಸೆಕೆಂಡ್ ಲ್ಯಾಂಗ್ವೇಜ್. ಆದ್ದರಿಂದ ನೀವು ಬೆಂಗಳೂರಿದ್ರೆ ನಿಮಗೆ ಕನ್ನಡ ಕಲಿಯಬೇಕು. ನಾನು ಒಡಿಯಾಕ್ಕೆ ಹೋದ್ರೆ ನಾನು ಒಡಿಯಾ ಕಲಿಬೇಕು. ನಾನು ಡೆಲ್ಲಿಲಿದ್ರೆ ನನಗೆ ಮಾತಾಡುವಷ್ಟು ಹಿಂದಿ ಬರಬೇಕು. ಆದ್ರೆ ನನ್ನ ಮನೆಯೊಳಗೆ ಬಂದು ನನ್ನ ಹೆಂಡತಿ ಜಗಳ ಮಾಡಲಿಕ್ಕೆ ನನ್ನ ಹತ್ರ ಕನ್ನಡವೇ ಬೇಕು. ಯಾಕಂದ್ರೆ ಕನ್ನಡದಲ್ಲಿ ವೊಕ್ಯಾಬ್ಯುಲರಿ ಸಿಕ್ಕಾಪಟ್ಟಿರ್ತದೆ. ಸುಮಾರು ಅವ್ರು ಕಳಿಸಿದ್ರು, ಬಂದಿದ್ದೇವೆ, ತುಂಬಾ ಸಂತೋಷ ಆಯ್ತು. ಭಾಷೆ ನೋಡಿ, ನಾನು ಈಗ ಇವರು ಚೆನ್ನಾಗಿ ಪಾಠ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು 75 ಎಷ್ಟು 75 ಅಂದ್ರೆ 75 ಟೀಚರ್ಸ್ಗೆ ನಾವು ಟ್ರೈನ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 45 ಟೀಚರ್ಸ್ ಪಾಠ ಮಾಡ್ತಾ ಇದ್ದಾರೆ ಈಗ. ಆದ್ರೆ ಇವರು ತುಂಬಾ ಆಕ್ಟಿವ್, ಇವರು ತುಂಬಾ ಇನೋವೇಟಿವ್. ನಾವು ಹೇಳದಿದ್ರು ಏನಾದ್ರು ಮಾಡ್ತಾರೆ. ಸಾರ್ ನಮ್ಮ ಮಕ್ಕಳು ಜನಗಣಮನ ಹೇಳ್ತಾರೆ, ಸಾರ್ ಜೈ ಭಾರತ ಜನತೆ ಕ್ಯಾಮರಾಮ್ಯಾನ್ ಕಳಿಸಿ ಸಾರ್ ಅಂತ. ನಮಗೆ ಸಿಎಂ ಆರ್ಡರ್ ಮಾಡೋದಲ್ಲ, ಇವರು ಆರ್ಡರ್. ನಾವು ನಮ್ಮ ಟೀಚರ್ ಪಾಪ ಏನ್ ಮಾಡೋದು, ಆದ್ರೆ ಕಷ್ಟ ನಮಗೆ ಇವ್ರಿಗೂ ಗೊತ್ತು. ಕ್ಯಾಮರಾಮ್ಯಾನ್ ಎಲ್ಲಿಂದ ಹಿಡಿದು ಕಳಿಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಇರ್ಲಿ, ಆದ್ರೆ ಚೆನ್ನಾಗಿ ಮಾಡಿದ್ದಾರೆ. ಈಗ ಸ್ಲೋಲಿ ಮದರ್ ಟಂಗ್ ಎಂಬ ಪದ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ಮದರ್ ಟಂಗ್, ಯಾಕಂದ್ರೆ ಈಗ ಎಲ್ಲಾ ಮದರ್ಗಳು ಮಕ್ಕಳಿಗೆ ಇಂಗ್ಲಿಷ್ ಆಗಿಬಿಡ್ತಾರೆ. ಆದ್ದರಿಂದ ನಾನು ಹಾಗೆ ಯೂಸ್ ವರ್ಡ್ ಮಾತೃಭಾಷೆ. ಅಪ್ಪಂದ್ರೆ ಸ್ವಲ್ಪ ವಾಸಿ, ಅವನ ದೇಶ ಭಾಷೆಯಲ್ಲಿ ಮಲಯಾಳದಲ್ಲಿ ಕಲಿಯಿರಿ ಅಂತಂದ್ರೆ ಏನು ಮಲಯಾಳ ಕಲಿತು ವಿನಾಗ ಆಗ್ಬೇಕಾ? ನೋ, ಯು ಶುಡ್ ಗ್ರೋ, ಯು ಶುಡ್ ಅರ್ನ್ ಇಸ್ ಬ್ರೆಡ್. ಹಿಂಗೆಲ್ಲ ಶುರು ಆಗಿದೆ. ಹಾಗಾಗಿ ಮಾತೃಭಾಷೆ ಸ್ಲೋಲಿ ಡಿಮಿನಿಷಿಂಗ್. Languages in India, because of so many reasons, it's diminishing. ಒಂದು ವರದಿಯ ಪ್ರಕಾರ, ಅಂದ್ರೆ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ರಿಲೀಸ್ ಮಾಡಿದ ವರದಿಯ ಪ್ರಕಾರ
ಮುಂದಿನ 70 ವರ್ಷದಲ್ಲಿ, 70 ಅಂದ್ರೆ 70 ವರ್ಷದಲ್ಲಿ 92% ಜನರು, 92% ಜನರು ಕೇವಲ 8% ಜನರ ಭಾಷೆಗಳನ್ನು ಮಾತಾಡುವ ಪರಿಸ್ಥಿತಿ ಬರ್ತದೆ. 92% of the people are going to speak the language of 8% people who owns. ಸುಮ್ಮನೆ ಬರಲ್ಲ, ಅವರು ಅವರ ಹತ್ರ ಅಷ್ಟು ಸಂಪತ್ತಿರ್ತದೆ. ಇದನ್ನು ಇನ್ನೊಂದು ತರ ಹೇಳುವುದಾದ್ರೆ 92% ಜನರ ಸಂಪತ್ತು, ಹಣ, ಕ್ಯಾಪಿಟಲ್, ಅದು 8% ಜನರ ಹತ್ರ ಇರ್ತದೆ ಎಂಬುದು ಇದರ ಇನ್ನೊಂದು ರೂಪ. ಸೊ ಲೆಟ್ ಅಸ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ರಿಟೈನ್ ಅವರ್ ಮದರ್ ಟಂಗ್, ಟು ರಿಟೈನ್ ಅವರ್ ಲೋಕಲ್ ಲ್ಯಾಂಗ್ವೇಜ್. ಮತ್ತೆ ನಮಗೆ ಅನ್ನ ಕೊಡುವ ಯಾವುದೇ ಭಾಷೆಯನ್ನು ಕಲಿಯೋಣ, ಇಂಗ್ಲಿಷ್ ಕಲಿಯೋಣ, ಮಲಯಾಳ ಕಲಿಯೋಣ, ಫ್ರೆಂಚ್ ಕಲಿಯೋಣ, ಜರ್ಮನಿ ಕಲಿಯೋಣ, ಜಪಾನ್ ಕಲಿಯೋಣ, ಏನು ತಪ್ಪಿಲ್ಲ. ಈಗ ನನಗೆ ಎಷ್ಟು ಭಾಷೆ ಬರ್ತದೆ? 3-4 ಭಾಷೆ ಬರ್ತದೆ. ನನ್ನ ಮನೆ ಭಾಷೆ ಅರೆ ಭಾಷೆ, ಅದು ಅದರ ಬಗ್ಗೆ ಬೇರೆ ಒಂದು ದಿವಸ ಆಗ್ಬೇಕಂತ. ಈಗ ಹೋಗುತ್ತೇನೆ ಕಲಿಸಿದ್ದಾರೆ ಅಲ್ವಾ. ನನ್ನ ಮಾತೃಭಾಷೆಯಲ್ಲಿ ಫಸ್ಟ್ ಮತ್ತು ಕೊನೆಯಲ್ಲಿ ಹೇಳಿದ್ರೆ ಸಾಕು, ಹೋನೆ. ಬರುತ್ತೇನೆ, ಬಂದೆ. ಸೊ ಐ ಕ್ಯಾನ್ ಸ್ಪೀಕ್ ಮೋರ್. ನೀವು ಎಷ್ಟು ಸಮಯ, 5 ನಿಮಿಷ ಎಷ್ಟು ಮಾತಾಡ್ತೀರೋ ಅದರ 3 ಪಟ್ಟು ನಾನು ಮಾತಾಡೋದು ಅಷ್ಟೇ ಸಮಯ. ಬಿಕಾಸ್ ಮೈ ಲ್ಯಾಂಗ್ವೇಜ್ ಇಸ್ ಶ್ರಿಂಕ್ ಫಾರ್ ಸಮ್ ರೀಸನ್, ಐ ಡೋಂಟ್ ನೋ ಶ್ರಿಂಕ್. ನನ್ನ ಮಾತೃಭಾಷೆ ಅರೆ ಭಾಷೆ. ನಾನು ಮನೆ ಬಿಟ್ಟು ಅಂಗಳಕ್ಕೆ ಇಳಿದ್ರೆ ಅಲ್ಲಿ ಬರುವ ಜನಗಳು ಎಲ್ಲ ತುಳು ಮಾತಾಡ್ತಾರೆ. ನಾನು ಶಾಲೆಗೆ ಸೇರಿದಾಗ ಕನ್ನಡ ಮಾತಾಡ್ತೇನೆ. ಆಮೇಲೆ ನಾನು ಡೆಲ್ಲಿ ಹೋದ್ಮೇಲೆ ಹಿಂದಿ ಕಲಿತೆ. ಆಮೇಲೆ ಜೆಎನ್ಯುನಲ್ಲಿ ಪಾಠ ಮಾಡ್ತಾ ಇದ್ದರೆ ಇಂಗ್ಲಿಷ್ ಕಲಿತೆ. ಸರಿಯಾದ ತಪ್ಪಲ್ಲ, ಸ್ವಲ್ಪ ನೀವು ಕನ್ನಡ ಮಾತಾಡಿದಾಗ ನಾನು ಇಂಗ್ಲಿಷ್ ಮಾತಾಡ್ತಾ ಇದ್ದೆ, ಬೇರೆ ದಾರಿ ಇಲ್ಲ. ನೋಡಿ, ಲ್ಯಾಂಗ್ವೇಜ್ ಹಾಗೆ, ಅದೇನು ಕಲಿಯೋದು ಕಷ್ಟ ಅಲ್ಲ. ಇಫ್ ಇಟ್ ನೆಸೆಸರಿ ಯು ಹ್ಯಾವ್ ಟು ಲರ್ನ್. ಆದರೆ ಲ್ಯಾಂಗ್ವೇಜ್ ಫೆನಡಿಸಿಸಮ್ ಇದೆಯಲ್ಲ, ಭಾಷಾ ಮತಾಂಧತೆ, ಅದು ತಪ್ಪು. ನಮ್ಮ ದೇಶದಲ್ಲಿ ನಡೆಯೋದೇ ಇಲ್ಲ, ನಡಿಬಾರದು. ಭಾಷಾ ಮತಾಂಧತೆ ಅಂತ, ಭಾಷಾಂಧತೆ ಅಂತ ಹೇಳ್ತೀವಿ. ಲ್ಯಾಂಗ್ವೇಜ್ ಫೆನಡಿಸಿಸಮ್, ನಾನು ನನ್ನ ಭಾಷೆ ಮಾತ್ರ ಮಾತಾಡ್ತಾರೆ. ಹಾಗೆ ನಮಗೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಜನರ ಜೊತೆ, ಜಗತ್ತಿನ ಜೊತೆ ಅಲ್ವಾ? ಆದ್ದರಿಂದ ಭಾಷಾ ಮತಾಂಧತೆ, ಭಾಷಾಂಧತೆ ಬೇಡ, ಲ್ಯಾಂಗ್ವೇಜ್ ಫೆನಡಿಸಿಸಮ್ ಬೇಡ. ಲೆಟ್ ಅಸ್ ಲರ್ನ್ ಲ್ಯಾಂಗ್ವೇಜ್. ನಾವೆಲ್ಲ ಭಾಷೆಯನ್ನು ಪ್ರೀತಿಸೋಣ, ಮಾತೃಭಾಷೆಯನ್ನು ಉಳಿಸೋಣ, ಸ್ಥಳೀಯ ಭಾಷೆಯನ್ನು ಕಲಿಸೋಣ. ನಮ್ಮ ಭಾರತ ದೇಶವನ್ನ ಭಾಷೆಗಳ ಮೂಲಕ ಒಂದು ಭದ್ರವಾದ, ಗಟ್ಟಿಯಾದ, ಶಕ್ತಿಯಾದ ದೇಶವನ್ನು ಕಟ್ಟೋಣ. ಎಲ್ಲರಿಗೂ ನಮಸ್ಕಾರ. ಬಹಳ ಮುಖ್ಯವಾಗಿ ಈ ಒಂದು ತರಗತಿಯನ್ನು ತಾವು ಸಂಪೂರ್ಣ ಮಾಡಿದಿರಿ, ಅರ್ಥಪೂರ್ಣವಾಗಿ ಮಾಡಿದಿರಿ. ಮೊದಲನೇದಾಗಿ ಈ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ ಪ್ರಾಧಿಕಾರ ಮತ್ತು ಸರ್ಕಾರದ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಅಷ್ಟೇ ಮುಖ್ಯವಾಗಿ ನಮ್ಮ ಪ್ರಾಧಿಕಾರದ ಶಿಕ್ಷಕಿಯಾದಂತಹ ಹಿಮಾ ಪ್ರಕಾಶ್ ಮೇಡಮ್ ಅವರು ಈ ಒಂದು ತರಗತಿಯಿಂದ ಹಿಂಗೂ ಮಾಡಬಹುದಲ್ಲ, ಇಷ್ಟು ಉತ್ಸಾಹದಿಂದ ನಮ್ಮ ಭಾಷೆ ಮೇಲೆ ಇಟ್ಟಂತ ಪ್ರೀತಿ ಇನ್ನೊಬ್ಬರಿಗೆ ಹಂಚಬಹುದಲ್ಲ, ವಿನೂತನವಾಗಿ ಅವರು ಮಾಡಿದ್ದಾರೆ. ಅವರು ಸ್ವಲ್ಪ ನಮ್ಮ ಪ್ರಾಧಿಕಾರಕ್ಕೆ ತಡವಾಗಿ ನಮಗೆ ಸಂಪರ್ಕಕ್ಕೆ ಬಂದರು. ನಮ್ಮ ಸ್ನೇಹಿತರು ಅವ್ರನ್ನ ಪರಿಚಯ ಮಾಡಿದರು, ನೇರವಾಗಿ ಕರೆಯ ಮುಖಾಂತರ. ಒಂದು ಹೊತ್ತು ಯಾವುದೋ ಒಂದು ಹಬ್ಬ ಇತ್ತು, ಹಬ್ಬದ ಮರುದಿನ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಇವ್ರನ್ನ ಮರುದಿನ ಕರೆದ್ವಿ, ತಂದ್ರು. ಆದ್ರೆ ಆ ತರದ ವ್ಯಕ್ತಿತ್ವ ಇಟ್ಕೊಂಡು ಅಧ್ಯಕ್ಷರು ಹೇಳಿದ್ರು, ಸಾರ್ಥಕತೆ ಆಗಿದೆ, ಸರ್ಕಾರದ ಹಣ ಮತ್ತು ತೆರಿಗೆಯನ್ನು ನಾವು ಖರ್ಚು ಮಾಡಿದ್ರು ಅಂತೇಳಿ. ಅದು ಅಕ್ಷರಶಃ ಸತ್ಯ. ವಿನೂತನವಾಗಿ ಸಾಕಷ್ಟು ಟೀಚರ್ಸ್ ಇದ್ದಾರೆ, ಆದ್ರೆ ವಿನೂತನವಾಗಿ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ನಾವು ಕೊಟ್ಟಂತ ಕೆಲಸಕ್ಕೆ ಏನ್ ಮಾಡಬೇಕು ಅದಷ್ಟು ಮಾಡಿ ತಮ್ಮ ಮನೆಗೆ ತಾವು ಹೋಗ್ತಾ ಇದ್ದಾರೆ. ಅದು ಅವ್ರಿಗೆ ಒಂದು ಕನಸಿದೆ. ಆ ಕನಸಿನ ಮುಖಾಂತರ ಸಾಕಾರಗೊಳಿಸಲಿಕ್ಕೆ ಪ್ರಾಧಿಕಾರ ಅಲ್ಪವಾದಂತಹ ಕೆಲಸವನ್ನು ನಾವು ಜೊತೆಗೆ ಮಾಡ್ತಾ ಇದ್ದಾರೆ ಅಂತ ಮಾತನ್ನ ಇಲ್ಲಿ ಹೇಳ್ತಾ, ಭಾಷೆಯನ್ನ ವಿನೂತನವಾಗಿ ಕಲಿಬೇಕು ಅಂತೇಳಿ. ಈಗ ನಾವು ನಮ್ಮ ಭಾಷೆಯ ಬಗ್ಗೆ ಇರ್ತಕ್ಕಂಥ ಚರ್ಚೆಗಳನ್ನ ಪ್ರಾಧಿಕಾರ ಅಧ್ಯಕ್ಷರು ಬಹಳ ದೊಡ್ಡ ಕನಸು ಕಟ್ಕೊಂಡಿದ್ರು. ಸಂವಿಧಾನದಲ್ಲಿ ಭಾಷೆಯ ಬಗ್ಗೆ ಏನು ಚರ್ಚೆ ಆಗಿದೆ, ಏನು ನಮ್ಮ ಅನುಚ್ಛೇದಗಳು ಇವತ್ತು ಆರ್ಟಿಕಲ್ಸ್ಗಳು ಹೇಳ್ತಾ ಇದ್ದಾವೆ, ನಾವು ಇವತ್ತು ಯಾವ ರೀತಿ ಹೇಳ್ಕೊಳ್ತಾ ಇದ್ದೀವಿ, ಏನು ಭಾಷೆ ಬಗ್ಗೆ ಇರ್ತಕ್ಕಂಥ ಜಿಜ್ಞಾಸೆಗಳಿಗೆ ಸಣ್ಣದಂತ ಒಂದು ಪ್ರಾಧಿಕಾರದಿಂದ ಒಂದು ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯವಾಗ್ತದ ಅಂತ ಹೇಳಿ
ಸಂವಿಧಾನದಲ್ಲಿ ಭಾಷೆ ಅದರ ಗಟ್ಟಿಯಾದಂತಹ ಕೆಲಸವನ್ನ ಮಾಡ್ತಾ ಇರೋರು ಅಧ್ಯಕ್ಷರು. ಅಂದ್ರೆ ಹೊಸ ವಲಯದಲ್ಲಿ ತಮ್ಮ ಪ್ರಾಧಿಕಾರವನ್ನು ಹೊಸ ದಿಕ್ಕಿನಡೆಗೆ ಅವರ ಮುಖಸ್ತುತಿಯನ್ನು ನಾನು ಹೇಳ್ತಾ ಇರೋದು. ಅವ್ರು ಇರ್ತಕ್ಕಂಥ ಜ್ಞಾನದಲ್ಲಿ ಬಹಳ ಸಾಕಷ್ಟು ಕೆಲಸವನ್ನು ಈ ಪ್ರಾಧಿಕಾರ ನಮ್ಮಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಭಾಷಾ ನೀತಿಗೆ ಬೇಕಾ ಭಾರತಕ್ಕೆ ದ್ವಿಭಾಷಾ ತ್ರಿಭಾಷಾ. ಒಂದು ಸಣ್ಣ ಉದಾಹರಣೆ ಹೇಳ್ತಿದ್ದೆ. ಹೇಗೆ ನಮ್ಮ ಜನ ಇದ್ದಾರೆ, ಸರ್ಕಾರ ಕೇಂದ್ರ ಸರ್ಕಾರ ತ್ರಿಭಾಷೆ ಇರಲಿ ಅಂತದೆ, ರಾಜ್ಯ ಸರ್ಕಾರ ದ್ವಿಭಾಷೆ ಇರಲಿ ಅಂತದೆ. ಇಲ್ಲೊಬ್ಬ ಮಹಾಶಯ ಏಕಭಾಷೆ ಇರಲಿ ಅಂತ ಪ್ರಾಧಿಕಾರಕ್ಕೆ ಬಂದ. ಏಕಭಾಷೆ ಯಾಕೆ ಹಿಂದಿ ಇಂಗ್ಲಿಷ್ ಬೇಕು ನಮ್ಗೆ? ಅವರು ರಾಜ್ಯದಲ್ಲಿ ಅವ್ರ ರಾಜ್ಯ ಭಾಷೆ ಸಾಕು ಮಾತ್ರ ಅಂತೇಳಿ 1968ರಿಂದ ನಾವು ತಮಿಳುನಾಡಲ್ಲಿ ಇಂಗ್ಲಿಷ್ ಮತ್ತು ತಮಿಳು ಮಾತ್ರ ಇದೆ. ಆದರೆ ಅವರು ಕಂಡಂತ ಅತ್ಯುನ್ನತವಾದಂತಹ ಸ್ಥಾನವನ್ನ ಕರ್ನಾಟಕ ಕಂಡುಕೊಂಡ ತ್ರಿಭಾಷೆ ಇಟ್ಕೊಂಡ್ರು ಏನು ಸಾಧ್ಯತೆಗಳಿದೆ, ಏನು ಬಾಧ್ಯತೆಗಳಿದೆ ಅನ್ನುವಂತ ಚಿಂತನೆ ಪ್ರಾಧಿಕಾರದಲ್ಲಿ ಇವತ್ತಿಗೆ ಆಗ್ತಾ ಇದೆ. ಶತಮಾನ ಕಂಡ ಶಾಲೆಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ಶತಮಾನ ಕಂಡ ಶಾಲೆಗಳನ್ನು 100 ವರ್ಷದ ಶಾಲೆಗಳಿಗೆ ಒಂದು ಫೇಸ್ ಲಿಫ್ಟ್ ಮಾಡಬಹುದಾ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಕರ್ನಾಟಕದಲ್ಲಿನೇ ಕನ್ನಡ ಭಾಷೆಯಲ್ಲಿನೇ ಕನ್ನಡ ವಿಷಯದಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ 1.5 ಲಕ್ಷ ಜನ. ಯಾಕೆ ಆದರೂ? ಸರ್ಕಾರ ತಪ್ಪ, ಶಿಕ್ಷಣ ಇಲಾಖೆ ತಪ್ಪ, ಶಿಕ್ಷಕರ ತಪ್ಪ, ಮೂಲ ಸೌಕರ್ಯಗಳಿಲ್ವಾ, ಅಥವಾ ಪಾಲಕರನ್ನೇ ಕನ್ನಡ ಶಾಲೆ ಕಳಿಸ್ತಾ ಇಲ್ವಾ ಅನ್ನುವಂತ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸ ಪ್ರಾಧಿಕಾರದಲ್ಲಿ ಆಗ್ತಾ ಇದೆ. ಅದರ ಒಂದು ಸಣ್ಣ ಭಾಗ ಕನ್ನಡೇತರಿಗೆ ಕಲಿಸ್ತಕ್ಕಂಥ ಕೆಲಸವನ್ನ ಪ್ರಾಧಿಕಾರ ಶಿಕ್ಷಕರ ಮುಖಾಂತರ ಆಗ್ತಾ ಇದೆ. ಅದು ಸಾರ್ಥಕತೆ ಬರುವಂತದ್ದು. ಮಾನ್ಯ ಅಧ್ಯಕ್ಷರು ಹೇಳಿದ್ರು, ಏನೇ ಮಾಡಿ ಅವರಿಗೆ ನಾವು ಕ್ಯಾಮ್ರಾ ಕಳಿಸಲೇಬೇಕು ಅಂತೇಳಿ. ಅಂದ್ರೆ ಎಲ್ಲಾ ರಾಜ್ಯದವರು ನಮ್ಮ ನಾಡಗೀತೆಯನ್ನ ಅವರ ವೇಷಭೂಷಣೆಯಲ್ಲಿ, ನಮ್ಮ ಕರ್ನಾಟಕದಲ್ಲ ಅವರ ರಾಜ್ಯದ ವೇಷಭೂಷಣದಲ್ಲಿ ನಮ್ಮ ನಾಡಗೀತೆಯನ್ನು ಹಾಡ್ತಕ್ಕಂಥದ್ದು ಬಹಳ ವಿಶೇಷತೆ. ಇದನ್ನ ಡಾಕ್ಯುಮೆಂಟರಿ ಮಾಡೋಣ ಅಂತೇಳಿ ಆ ಒಂದು ಕಾರ್ಯವನ್ನು ಒಂದು ವಿಡಿಯೋನು ಸಹ ನಮ್ಮ ಸರ್ಕಾರ ಅದನ್ನ ಬಿಡುಗಡೆ ಮಾಡ್ತದೆ. ಮಾನ್ಯ ಮುಖ್ಯಮಂತ್ರಿ ಅಥವಾ ಮಾನ್ಯ ಸಚಿವರು. ಅಂದ್ರೆ ಸಣ್ಣ ಸಣ್ಣ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಭಾಷೆಯ ಮುಖಾಂತರ. ಅಧ್ಯಕ್ಷ ಹೇಳಿದ್ರು, ನಾನು ನೋಡ್ತಾ ಇದ್ದೆ, ಈ ಸ್ಟೈಲ್ ಯಾವತ್ತೂ ಮಾಡಿರ್ಲಿಲ್ಲ ಅವರು, ಇವತ್ತೇ ಫಸ್ಟ್ ಮಾಡಿದ್ರು. 2 ವರ್ಷದಿಂದ ನೋಡಿ ಗಟ್ಟಿಯಾಗಿ ಬಲಿಷ್ಠವಾಗಿ ದೇಶವನ್ನು ಕಟ್ಟುವಂತ ಅದು ಅಕ್ಷರ ಸಹ ಸತ್ಯ. ಯಾವುದೇ ಪಕ್ಷ ಇರಲಿ, ಯಾವುದೇ ಜನಾಂಗ ಇರಲಿ, ಯಾವುದೇ ಸಮುದಾಯ ಇರಲಿ, ಯಾವುದೇ ರಾಜ್ಯ ಇರಲಿ, ಮೊದಲು ನಮಗೆ ರಾಷ್ಟ್ರವಾಗಿರಬೇಕು. ಹಾಗಾಗಿ ನಮ್ಮ ಕುವೆಂಪು ಅವರು ನಮ್ಮ ನಾಡಗೀತೆಯಲ್ಲಿ ಮೊದಲು ರಾಷ್ಟ್ರವನ್ನು ಹೇಳಿನೇ ನಂತರ ರಾಜ್ಯವನ್ನು ಹೇಳಿತು. ಹಾಗಾಗಿ ನಾವೆಲ್ಲರೂ ಸಹ ರಾಜ್ಯದ ರಾಷ್ಟ್ರದ ಭಾಷೆ, ರಾಷ್ಟ್ರಕ್ಕಾಗಿ ನಾವು ಸಮರ್ಪಣೆಯಾಗಿರ್ತಕ್ಕಂಥದ್ದು ಕೆಲಸವನ್ನು ಮಾಡಿದರೆ ನೋಡಿ, ಒಂದಾಗ ನಮ್ಮ ರಾಷ್ಟ್ರನೇ ಅಧ್ಯಕ್ಷ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಮಾತನಾಡ್ತಾ ನೀವು ಸಹಕಾರ ಕೊಟ್ಟಿದ್ದು ಮತ್ತು ನಮ್ಮ ಶಿಕ್ಷಕರಿಗೆ ಮತ್ತು ಅಧ್ಯಕ್ಷರಿಗೆ ಬಹಳ ಮೇಟಿ ದಂಪತಿಗಳಿಗೆ ನಾನು ತುಂಬ ಧನ್ಯವಾದಗಳು. ಪ್ರಾಧಿಕಾರ ಮತ್ತಿನ್ನೇನು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದೆ ಮಾತನಾಡ್ತಾ, ಮುಕ್ತವಾಗಿ ಮಾತನಾಡ್ತಾ ಮಾತಾಡ್ತೇನೆ. ಜೈ ಹಿಂದ್, ಜೈ ಭಾರತ್.